ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ವೇಣುಗೋಪಾಲ್ ಸುರ್ಜೇವಾಲಾ ಅವರು, ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ 2028 ನಮ್ಮ ಟಾರ್ಗೆಟ್, ಬೇರೆ ಪ್ರಶ್ನೆನೇ ಇಲ್ಲ. ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಜವಾಬ್ದಾರಿಯುತವಾದಂಥ ಆಡಳಿತದ ಜೊತೆಯಲ್ಲಿ ನಾವೆಲ್ಲರೂ ಒಂದು ಮನೆಯ ಮಕ್ಕಳಂತೆ ಸಂಘಟನಾತ್ಮಕವಾಗಿ ಅಭಿವೃದ್ಧಿಯ ಜೊತೆಯಲ್ಲಿ ಈ ರಾಜ್ಯವನ್ನು ಮುನ್ನಡೆಸುವಂಥ ಜವಾಬ್ದಾರಿನ ನಾವು ಹೊರ್ತೇವೆ ಅನ್ನೋದನ್ನು ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೇನೆ. ಪಕ್ಷ ಏನು ಜವಾಬ್ದಾರಿ ಕೊಡುತ್ತೋ ಅದಕ್ಕೆ ನಾನು ಯಾವ ಕಣ್ಣು ಇಲ್ಲ, ಯಾವ ವಿಚಾರನೂ ಇಲ್ಲ. ಹಾಗೇನು ನಾನು ಇಂಥದ್ದೇ ಅಂತ ಇಲ್ಲ. ನಾವೆಲ್ಲ NSUಯಿಂದ ಬೆಳೆದವರು, ವಿದ್ಯಾರ್ಥಿ ಸಂಘಟನೆಯಿಂದ ಪಕ್ಷದಲ್ಲಿ ಬೆಳೆದಿರ್ತಕ್ಕಂಥವ್ರು. ತಾಳ್ಮೆನೂ ಇತ್ತು, ಕಾಯ್ದು ಇದ್ದೀವಿ. ಸಾಕಷ್ಟು ಸಮಯದಲ್ಲಿ ಪಕ್ಷಕ್ಕೆ ನಮ್ಮದೇ ಆದಂಥ ಹೋರಾಟವನ್ನು ಮಾಡಿಟ್ಟಿದ್ವಿ. ಅದನ್ನು ತಡವಾಗಿ ಆದರೂ ಪಕ್ಷ ನಮ್ಮನ್ನು ಗುರುತಿಸಿ ಜವಾಬ್ದಾರಿ ಕೊಟ್ಟಿದೆ. ಅವ್ರಿಗೆ ಋಣಿಯಾಗಿ, ಪಕ್ಷಕ್ಕೆ ಋಣಿಯಾಗಿ 2028ರ ಆಡಳಿತ ಕಾಂಗ್ರೆಸ್ದು ಅನ್ನೋವಂಥ ರೀತಿಯಲ್ಲಿ ನಮ್ಮ ದುಡಿಮೆ ಇದು ನೋಡಿ. ಪ್ರಕೃತಿ ವೈಪರೀತ್ಯಕ್ಕೆ ಯಾರೂ ಹೊಣೆ ಅಲ್ಲ. ಆದರೆ ನಮ್ಮಲ್ಲಿ ನಂಬಿಕೆ ಇದೆ. ತಡವಾಗಿ ಆದರೂ ಆ ವರ್ಣದೇವ ಕರುಣೆ ತೋರಿಸ್ತಾನೆ. ನಮ್ಮ ರಾಜ್ಯದಲ್ಲಿ ಮತ್ತೆ ರೈತರ ಮೊಗದಲ್ಲಿ ಒಂದು ಹಸಿರು ಮೂಡ್ತಕ್ಕಂಥ ಕೆಲಸ ಆಗ್ತದೆ ಅನ್ನೋದನ್ನ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಸೆಷನ್ ಮುಗಿತಾ ಇದ್ದಂಗೆ ಒಂದು ದಿನನೂ ತಡ ಮಾಡದೆ ನಾವು ಶುರು ಮಾಡ್ತೀವಿ. ವಿಪಕ್ಷಗಳು ಕೃಷಿ ಮಂತ್ರಿ ಇಲ್ಲ ಅಂತ ಟೀಕೆ ಮಾಡ್ತಾ ಇಷ್ಟು ಸಮಸ್ಯೆಗಳಾದ್ರೂ ಕೂಡ ಈಗ ಜವಾಬ್ದಾರಿ ಕೂಡ ನಿಮ್ಗೆ ಜಾಸ್ತಿ ಇದೆ, ಚಾಲೆಂಜಸ್ ಕೂಡ ಜಾಸ್ತಿ ಇದೆ. ಪಾಪ ಅವ್ರಿಗೆ ಯಾವುದೇ ಇಶ್ಯೂ ಇಲ್ಲ. ಮೊದಲನೇದಾಗಿ ನಮ್ಮ ವಿರೋಧ ಪಕ್ಷದ ಎಲ್ಲ ನಾಯಕರುಗಳಿಗೆ ಇಲ್ಲಿ ರಾಜ್ಯದಲ್ಲಿ ಸಮಸ್ಯೆಗಳನ್ನ ಹುಡುಕೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತದೆ. ಯಾಕಂದರೆ ಸಮಸ್ಯೆ ಇಲ್ಲದಂತೆ ಜನಮಾನಸದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತ ನಡೀತಾ ಇರೋದ್ರಿಂದ ಅವರು ಈ ರೀತಿಯ ಒಂದು ಸಣ್ಣದನ್ನೇ ದೊಡ್ಡದು ಮಾಡ್ತಕ್ಕಂಥದ್ದು ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ವೇಣುಗೋಪಾಲ್ ಸುರ್ಜೇವಾಲಾ ಅವರು, ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ 2028 ನಮ್ಮ ಟಾರ್ಗೆಟ್, ಬೇರೆ ಪ್ರಶ್ನೆನೇ ಇಲ್ಲ. ಪಕ್ಷ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ ಜವಾಬ್ದಾರಿಯುತವಾದಂಥ ಆಡಳಿತದ ಜೊತೆಯಲ್ಲಿ ನಾವೆಲ್ಲರೂ ಒಂದು ಮನೆಯ ಮಕ್ಕಳಂತೆ ಸಂಘಟನಾತ್ಮಕವಾಗಿ ಅಭಿವೃದ್ಧಿಯ ಜೊತೆಯಲ್ಲಿ ಈ ರಾಜ್ಯವನ್ನು ಮುನ್ನಡೆಸುವಂಥ ಜವಾಬ್ದಾರಿನ ನಾವು ಹೊರ್ತೇವೆ ಅನ್ನೋದನ್ನು ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೇನೆ. ಪಕ್ಷ ಏನು ಜವಾಬ್ದಾರಿ ಕೊಡುತ್ತೋ ಅದಕ್ಕೆ ನಾನು ಯಾವ ಕಣ್ಣು ಇಲ್ಲ, ಯಾವ ವಿಚಾರನೂ ಇಲ್ಲ. ಹಾಗೇನು ನಾನು ಇಂಥದ್ದೇ ಅಂತ ಇಲ್ಲ. ನಾವೆಲ್ಲ NSUಯಿಂದ ಬೆಳೆದವರು, ವಿದ್ಯಾರ್ಥಿ ಸಂಘಟನೆಯಿಂದ ಪಕ್ಷದಲ್ಲಿ ಬೆಳೆದಿರ್ತಕ್ಕಂಥವ್ರು. ತಾಳ್ಮೆನೂ ಇತ್ತು, ಕಾಯ್ದು ಇದ್ದೀವಿ. ಸಾಕಷ್ಟು ಸಮಯದಲ್ಲಿ ಪಕ್ಷಕ್ಕೆ ನಮ್ಮದೇ ಆದಂಥ ಹೋರಾಟವನ್ನು ಮಾಡಿಟ್ಟಿದ್ವಿ. ಅದನ್ನು ತಡವಾಗಿ ಆದರೂ ಪಕ್ಷ ನಮ್ಮನ್ನು ಗುರುತಿಸಿ ಜವಾಬ್ದಾರಿ ಕೊಟ್ಟಿದೆ. ಅವ್ರಿಗೆ ಋಣಿಯಾಗಿ, ಪಕ್ಷಕ್ಕೆ ಋಣಿಯಾಗಿ